Hello students, today in the auditing class we'll discuss about audit notebook. Okay, in audit notebook anta noduva. Okay, meaning an audit notebook which is also known as audit memoranda. Okay, which is also known as audit memoranda is a book or register or a diary, whatever you can say, book ಆಗಿರ್ಬೋದು ಅಥವಾ ಒಂದು ರಿಜಿಸ್ಟರ್, okay, or diary, whatever may be. It is maintained by the audit staff during the course of audit for recording his observations during the course of audit. Whatever the observation he has made, ಯಾವುದೆಲ್ಲ ಏನೆಲ್ಲ ವಿಷಯ ಅವನಿಗೆ ಗೊತ್ತಾಯಿತು ಆಡಿಟ್ ಮಾಡುವಾಗ ಆ ವಿಷಯಗಳನ್ನೆಲ್ಲ ನೋಟ್ ಮಾಡಿಡಲಿಕ್ಕೆ ಒಂದು ರಫ್ ವರ್ಕ್ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ನೋಟ್ಬುಕ್ ಇದೆ ನಿಮ್ಮಲ್ಲಿ, ಕ್ಲಾಸ್ ಪಾಯಿಂಟ್ ಬರೆಯುವಂತಹ ಬುಕ್ಸ್, ಏನೆಲ್ಲ ಕ್ಲಾಸ್ ಮಾಡ್ತಾ ಇದ್ದೀರಿ, ಕ್ಲಾಸ್ ಕೇಳಿದ್ದೀರಿ, ಅದರಲ್ಲಿ ನಿಮಗೇನೆಲ್ಲ ಗೊತ್ತಾಯಿತು, ಏನೆಲ್ಲ ಒಬ್ಸರ್ವ್ ಮಾಡಿದ್ದೀರಿ, ಇಂಥ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಂಡು ಇಡಲಿಕ್ಕೆ ಬೇಕಾಗಿ ಒಂದು ಬುಕ್ ಮಾಡಿರ್ತೀರಲ್ವ. ಅದೇ ತರಹ ಆಡಿಟ್ ನೋಟ್ಬುಕ್ ಅಂದರೆ ಒನ್ ನೋಟ್ಬುಕ್ ಆರ್ ಅ ಬುಕ್ ಆರ್ ಅ ರಿಜಿಸ್ಟರ್ ಆರ್ ಅ ಡೈರಿ, ವಾಟ್ ಎವರ್ ಮೇ ಬಿ, ವೈ ಇಟ್ ಈಸ್ ಯೂಸ್ಡ್ ಟು ರೆಕಾರ್ಡ್ ದ ಅಬ್ಸರ್ವೇಷನ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಆಡಿಟ್. ಆಡಿಟ್ ಮಾಡುವಾಗ ಏನೆಲ್ಲ ಒಬ್ಸರ್ವ್ ಮಾಡಿದೆ ಅದನ್ನು ಬರೆದಿಡಲಿಕ್ಕೆ. The points to be discussed with the senior audit clerk or auditor. ಓಕೆ, ಆಡಿಟ್ ಸ್ಟಾಫ್ ಅಲ್ವ ಇದನ್ನು ಮೇಂಟೈನ್ ಮಾಡೋದು, ಅವರಿಗೆ ಒಬ್ಬ ಸೀನಿಯರ್ ಇರ್ತಾನೆ ಆಡಿಟರ್. ಓಕೆ, ದ ಸೀನಿಯರ್ ಆಡಿಟ್ ಕ್ಲರ್ಕ್ ಆರ್ ಆಡಿಟರಲ್ಲಿ ಡಿಸ್ಕಸ್ ಮಾಡಲಿಕ್ಕೆ, ಅಥವಾ ದ ಪಾಯಿಂಟ್ಸ್ ವಿಚ್ ಆರ್ ನೀಡೆಡ್ ಫರ್ದರ್ ಕ್ಲಾರಿಫಿಕೇಷನ್. ಓಕೆ, ಏನೋ ಒಂದು ಬಿಲ್ ಅಥವಾ ಒಂದು ಟ್ರಾನ್ಸಾಕ್ಷನ್ ಎಂಟ್ರಿ ಮಾಡಿದ್ದಾರೆ, ಆದರೆ ಆ ಎಂಟ್ರಿ ಮಾಡಿದ ಟ್ರಾನ್ಸಾಕ್ಷನ್ಗೆ ಯಾವುದೇ ಸಪೋರ್ಟಿಂಗ್ ಎವಿಡೆನ್ಸ್ ಇಲ್ಲ. ಆ ಟೈಮಲ್ಲಿ ನಮಗೆ ಆ ಸಪೋರ್ಟಿಂಗ್ ಎವಿಡೆನ್ಸ್ ಬೇಕು ಅಂತ ಹೇಳಿ ಕೇಳಿರ್ತೇನೆ ಅಂತ ಅಂದ್ಕೊಡಿ. ಆಗ ಅದನ್ನಲ್ಲಿ ಬರೆದಿರ್ತೇನೆ, ವಾಟ್ ಈಸ್ ದ್ಯಾಟ್ ಎಂಟ್ರಿ ಆ್ಯಂಡ್ ವಾಟ್ ಈಸ್ ದ ರಿಮಾರ್ಕ್, ಐ ನೀಡ್ ದ ಎವಿಡೆನ್ಸ್ ಫಾರ್ ದಿಸ್ ಅಂತ ಹೇಳಿ ಬರೆಯೋದು. ಗೊತ್ತಾಯ್ತಲ್ವಾ? ದ ಪಾಯಿಂಟ್ಸ್ ವಿಚ್ ರಿಕ್ವೈರ್ಸ್ ಫರ್ದರ್ ಕ್ಲಾರಿಫಿಕೇಷನ್ಸ್, explanations and investigation, and also the enquiries made and the replies received thereto. ಓಕೆ, ಇಫ್ ಇಟ್ ಈಸ್ ಮೇಡ್ ದ ಎನ್ಕ್ವೈರಿ, ಏನು ಬೇಕಿತ್ತು ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನನ್ನು ಕೇಳಲಾಗಿದೆಯಾದರೆ ಆ ಕೇಳಲಾದ ವಿಷಯವು ಬರೆದಿಡೋದು. ಮತ್ತು ಸಪೋಸ್ ಇಫ್ ಯು ಗೆಟ್ ದ ಆನ್ಸರ್ ಫಾರ್ ದ್ಯಾಟ್ ಕ್ವೆಶ್ಚನ್ ಯು ಕ್ಯಾನ್ ಮೆನ್ಷನ್ ದ್ಯಾಟ್ ಟು, ಅದಕ್ಕೆ ಆನ್ಸರ್ ಸಿಕ್ಕಿದ್ದರೆ ಆ ಆನ್ಸರ್ ಕೂಡ ಸಿಕ್ಕಿದೆ ಅಂತ ಹೇಳಿ ಬರೆದಿಡ್ಲಿಕ್ಕೂ ಅದು ಯೂಸ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ದ enquiries which are made and the replies received thereto. In other words, it is a book maintained by the audit staff for the purpose of making notes, during the course of audit of all the important matters affecting the audit. Whatever the important matters which affect the audit, to write down the points relating to the audit. Clear about the meaning? It serves as authentic evidence in support of work done to protect the auditor against any legal charge initiated against him for negligence. If any legal claim happened ಅಂತ ಥಿಂಕ್ ಮಾಡಿ, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಯಿತು, ಆಡಿಟಿಂಗ್ ಕರೆಕ್ಟಾಗಿ ಮಾಡಲಿಲ್ಲ ಅಂತೇಳಿ ಯಾರೋ ಒಬ್ಬರು ಲೀಗಲಿ ಅವರನ್ನು ಸ್ಯೂ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಕೇಸ್ ಹಾಕಿದ್ರು ಅಂತ. ಆ ಟೈಮಲ್ಲಿ ದಿಸ್ ಆಡಿಟ್ ನೋಟ್ಬುಕ್ ಎನ್ನುವುದು ಇಟ್ ವಿಲ್ ಬಿ ಸರ್ವ್ಡ್ ಆ್ಯಸ್ ಅ ಎವಿಡೆನ್ಸ್. ಇಟ್ ಈಸ್ ಅ ಅಥೆಂಟಿಕ್ ಎವಿಡೆನ್ಸ್ ಅಂತ ಹೇಳ್ತೇವೆ, ಬಲವಾದ ಸಾಕ್ಷಿ ಅಂತ ಹೇಳ್ತೇವಲ್ವಾ, ಅದನ್ನು ಅಥೆಂಟಿಕ್ ಎವಿಡೆನ್ಸ್ ಅಂತ ಹೇಳ್ತೇವೆ. ಓಕೆ, ಇನ್ ಸಪೋರ್ಟ್ ಆಫ್ ವರ್ಕ್, ಏನೆಲ್ಲ ಅವನು ವರ್ಕ್ ಮಾಡಿದ್ದಾನೆ, ಎವ್ರಿಥಿಂಗ್ ಇಟ್ ಈಸ್ ನೋಟೆಡ್, ರೈಟ್? ಸೊ ಇಟ್ ಕ್ಯಾನ್ ಬಿ ಆ್ಯಕ್ಟೆಡ್ ಆಸ್ ಅ ಅಥೆಂಟಿಕ್ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ವರ್ಕ್ ಡನ್. ಓಕೆ, ಸೊ ಇಟ್ ಈಸ್ ಆಫ್ ಇಮ್ಮೆನ್ಸ್ ಹೆಲ್ಪ್ ಟು ದ ಆಡಿಟರ್ ಇನ್ ಪ್ರಿಪೇರಿಂಗ್ audit report. It also acts as a valuable guide for conducting audit for future years, which means in future years, if you have an audit notebook of the previous year, how you did that work, it will help like a guide for you. Okay, ಒಂದು ಗೈಡ್ ಆಗಿ ಹೆಲ್ಪ್ ಮಾಡ್ತಿದೆ. ಆ್ಯಂಡ್ ಫರ್ದರ್ ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಅ ಗೈಡ್ ಫಾರ್ ದ ಫರ್ದರ್ ವರ್ಕ್ಸ್. ಫ್ಯೂಚರ್ ಇಯರ್ಸಿಗೆ ಯಾವ ಥರ ನಾನು ಪ್ರೀವಿಯಸ್ಸಲ್ಲಿ ವರ್ಕ್ ಮಾಡಿದೆ, ನಾನು ಏನೆಲ್ಲ ಕ್ವೆಶನ್ಸ್ ಬಂದಿತ್ತು, ಅದೇ ತರಹ ಏನೆಲ್ಲ ಪಾಯಿಂಟ್ಸ್ ನೋಟ್ ಮಾಡಿದ್ದೇನೆ, ಅದನ್ನೇ ಒಂದು ಗೈಡಾಗಿ ಇಟ್ಟುಕೊಂಡು ಫರ್ದರ್ ಮೂವ್ ಆಗ್ಬೋದು ಅಂತ. ಓಕೆ, ಏನೆಲ್ಲ ಇಲ್ಲಿ ಹೇಳಿದೆ, ದ ಅಥೆಂಟಿಕ್ ಎವಿಡೆನ್ಸ್, ಇಟ್ ವಿಲ್ ಆ್ಯಕ್ಟ್ ಆಸ್ ಅ ಅಥೆಂಟಿಕ್ ಎವಿಡೆನ್ಸ್. ಸೆಕೆಂಡ್ ಒನ್ ವಾಟ್ ಐ ಸೆಡ್, ಇಟ್ ವಿಲ್ ಬಿ ಅ ವ್ಯಾಲ್ಯೂಯೇಬಲ್ ಗೈಡ್. ಕ್ಲಿಯರ್? ಓಕೆ, ಈ ಆಡಿಟ್ ನೋಟ್ಬುಕ್ಕನ್ನು ಹೇಗೆ ಮೇಂಟೈನ್ ಮಾಡ್ತಾರೆ,
How it is maintained? A separate audit notebook is maintained for each concern for each year. ಒಂದು ಆಡಿಟ್ ನೋಟ್ಬುಕ್ಕನ್ನು ಮಾಡಿ ಎಲ್ಲ ಇಯರಿಗೂ ಅದೇ ಆಗುವುದಿಲ್ಲ, ಕರೆಕ್ಟಾ? ಒಂದೊಂದು ಕ್ಲಾಸಿಗೂ ಒಂದೊಂದು ಸಬ್ಜೆಕ್ಟಿಗೂ ಸಪ್ರೇಟ್ ನೋಟ್ಬುಕ್ ಮಾಡ್ತೀರಲ್ವ, ಕೆಲವರು ಮಾಡೋದಿಲ್ಲ, ಅದು ಬಿಡಿ, ಮಾಡುವವರು ಮಾಡ್ತಾರಲ್ವ ಸಪ್ರೇಟ್ ನೋಟ್ಬುಕ್, ಸರಿಯಾ? ಸೊ ಲೈಕ್ ದ್ಯಾಟ್ ಓನ್ಲಿ ಆಡಿಟ್ ನೋಟ್ಬುಕ್ ಹೇಗಿರಬೇಕು, ಪ್ರತಿ ಆಡಿಟಿಗೂ, ಇದೇ ಕಂಪನಿಗೆ ಆಗಿರಲಿ ಅಥವಾ ಬೇರೆ ಬೇರೆ ಕಂಪನಿಗಾಗಿರಲಿ, ಪ್ರತಿ ಆಡಿಟಿಗೂ ಒಂದು ನೋಟ್ಬುಕ್ ಮಾಡ್ತಾರೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಇಯರ್ ಇಟ್ ಈಸ್ ನ್ಯೂ ಒನ್. ಓಕೆ, ವಿ ಆರ್ ನಾಟ್ ಯೂಸಿಂಗ್ ದ ಸೇಮ್ ಬುಕ್. ಕ್ಲಿಯರ್? ಯಾಕೆ, ಹೇಗೆ ನಾವು ಸೇಮ್ ಬುಕ್ ಯೂಸ್ ಮಾಡಲಿಕ್ಕಾಗ್ತದೆ? ಥಿಂಕ್ ಮಾಡಿ. ಆಡಿಟ್ ನೋಟ್ಬುಕ್ ಎನ್ನುವುದು ನಾವು ಆಡಿಟ್ ವರ್ಕ್ ಮಾಡ್ತಾ ಮಾಡ್ತಾ ಏನೆಲ್ಲ ಅಬ್ಸರ್ವೇಷನ್ ಬಂತು, ಏನೆಲ್ಲ ಕ್ವೆಶ್ಚನ್ ಅರೈಸ್ ಆಯಿತು, ಏನೆಲ್ಲ ಡೌಟ್ಸ್ ಇದೆ, ಆ್ಯಂಡ್ ಫರ್ದರ್ ಯಾವುದೆಲ್ಲ ಕ್ಲಾರಿಫಿಕೇಷನ್ ಬೇಕು, ಎಕ್ಸ್ಪ್ಲನೇಷನ್ಸ್ ಬೇಕು, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇದೆ ಫರ್ದರ್ ಎನ್ನುವುದನ್ನು ನಾವು ಪಾಯಿಂಟ್ಔಟ್ ಮಾಡ್ತಾ ಇದ್ದೇವೆ. ಆಗ ಪ್ರೀವಿಯಸ್ ಇಯರ್ನ ನೋಟ್ಬುಕ್ ಹೇಗೆ ವರ್ಕೌಟ್ ಆಗ್ತದೆ? ಪ್ರೀವಿಯಸ್ ಇಯರ್ನ ಟ್ರಾನ್ಸಾಕ್ಷನೇ ಬೇರೆ, ಈ ವರ್ಷದ ಟ್ರಾನ್ಸಾಕ್ಷನೇ ಬೇರೆ, ಕರೆಕ್ಟಾ? ಸೊ ಇಟ್ ಈಸ್ ಕ್ಲಿಯರ್, ರೈಟ್? ಈಚ್ ಕನ್ಸರ್ನ್ ಈಚ್ ಇಯರಿಗೆ ಸಪ್ರೇಟಾಗಿ ನೋಟ್ಬುಕ್ ಮಾಡಲೇಬೇಕು. ಇಟ್ಸ್ ಕ್ಲಿಯರ್. ಇಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎ ಬೌಂಡ್ ರಿಜಿಸ್ಟರ್ ಆರ್ ಅ ಲೂಸ್ ಶೀಟ್ಸ್. ಲೂಸ್ ಶೀಟ್ಸ್ ಅಂದರೆ ಗೊತ್ತಾಗ್ತದಲ್ವಾ, ಬುಕ್ ಬೇರೆ ಶೀಟ್ಸ್ ಬೇರೆ. ಸೊ ಅದು ಹೇಗೂ ಆಗಿರಬಹುದು, ಬಟ್ ಇಟ್ ಈಸ್ ಅಥೆಂಟಿಕ್ ಎವಿಡೆನ್ಸ್, ದಟ್ ಮಚ್ ವಿ ಕ್ಯಾನ್ ಸೇ. Okay, whatever may be, it is clear. Whether the audit notebook is maintained in the form of a bound book or loose sheet, it is a part of the permanent record of audit office. You have to maintain that. Audit office ಅಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು. ಈ ಫರ್ಮಿನ ಅಥವಾ ಈ ಆರ್ಗನೈಸೇಷನ್ನ ಆಡಿಟ್ ನೋಟ್ಬುಕ್ ಇದು ಅಂತ ಹೇಳಿ ಯು ಹ್ಯಾವ್ ಟು ಮೇಂಟೈನ್. ವಾಟ್ ಎವರ್ ಮೇ ಬಿ, ಇಟ್ ಮೇ ಬಿ ಆ ರಿಜಿಸ್ಟರ್, ಒಂದು ದೊಡ್ಡ ಬುಕ್ ಬೈಂಡ್ ಮಾಡಿದ ಬುಕ್ ಆಗಿರ್ಬೋದು, ಅಥವಾ ಒಂದು ಇನ್ನು ಸ್ಟಪ್ಲರ್ ಪಿನ್ ಮಾಡಿದ ಒಂದು ಶೀಟ್ಸ್ ಆಗಿರ್ಬೋದು, ಲೂಸ್ ಶೀಟ್ಸ್, ವಾಟ್ ಎವರ್ ಮೇ ಬಿ, ಯು ಹ್ಯಾವ್ ಟು ಮೇಂಟೈನ್ ಇಟ್. ಅದನ್ನು ನೀವು ಇಟ್ಟುಕೊಂಡಿರಬೇಕು. ಯು ಹ್ಯಾವ್ ಟು ಕೀಪ್ ದ್ಯಾಟ್. ಕ್ಲಿಯರ್? ಓಕೆ, ಏನಿರ್ಬೋದು ಆಡಿಟ್ ನೋಟ್ಬುಕ್ಕಲ್ಲಿ, ಏನೆಲ್ಲ ಪಾಯಿಂಟ್ಸ್ ನೋಟ್ ಮಾಡಬಹುದು? ಫಾಲೋವಿಂಗ್ ಆರ್ ದ ಕ್ವೆರೀಸ್ ಮೇಡ್ ಇನ್ ದ ಆಡಿಟ್ ನೋಟ್ಬುಕ್. ವಾಟ್ ಎವರ್ ದ ಕ್ವೆರೀಸ್ ಅಂದರೆ ಕ್ವೆಶ್ಚನ್ಸ್ ಅಂತ ಅರ್ಥ. ಓಚರ್ ನಂಬರ್ 75 ಎಕ್ಸಾಂಪಲ್ ಇದು. ಒಂದು ಓಚರ್ ನಂಬರ್ 75 ಏನು ಪ್ರಾಬ್ಲಮ್ ಆಗಿದೆ? ಇಟ್ ಈಸ್ ಪೇ ಟುವರ್ಡ್ಸ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಫಾರ್ ₹3,50,000 ಪೇ ಮಾಡಿದ್ದಾರೆ. ಇದರದೊಂದು ಕ್ವೆಶ್ಚನ್ ಇದೆ, ಅಂದರೆ ಇದರ ಕ್ಲಾರಿಫಿಕೇಷನ್ ಬೇಕು ಅಂತ ಬರೆದಿಟ್ಟದ್ದು, ಗೊತ್ತಾಯ್ತಲ್ವಾ? ಓಚರ್ ನಂಬರ್ 75 ಅಂದರೆ ಅಲ್ಲಿ ಎಷ್ಟೋ ಓಚರ್ ನಂಬರ್ಸ್ ಇದೆ, ಓಚರ್ಸ್ಗಳಿದೆ, ಟ್ರಾನ್ಸಾಕ್ಷನ್ ಇದೆ. ಪರ್ಟಿಕ್ಯುಲರ್ ಆಗಿ ಇದನ್ನೇ ಯಾಕೆ ಬರೆದಿಟ್ಟಿದ್ದಾರೆ? ಇದರಲ್ಲೇನೋ ಕ್ಲಾರಿಫಿಕೇಷನ್ ಬೇಕು, ಸರಿಯಾ? ಇದರ ಬಗ್ಗೆ ಕೇಳಲಿಕ್ಕಿದೆ ಅಂತ ಹೇಳಿ ಇದನ್ನು ಬರೆದಿಟ್ಟಿದ್ದಾರೆ. ನೆಕ್ಸ್ಟ್ ಏನು? ಓಚರ್ ನಂಬರ್ 170 ರೆಂಟ್ ಪೇಯ್ಡ್ ₹22,000. ಇದಕ್ಕೆ ಏನೋ ಕ್ಲಾರಿಫಿಕೇಷನ್ ಬೇಕು, ಎಕ್ಸ್ಪ್ಲನೇಷನ್ ಬೇಕು, ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿ ಬರೆದಿಟ್ಟಿರ್ತಾರೆ. ಕ್ಲಿಯರ್? ಅದೇ ತರಹ ಓಚರ್ ನಂಬರ್ 98 ಮೆಟೀರಿಯಲ್ ಪರ್ಚೇಸ್ಡ್ ಆ್ಯಂಡ್ ರಿಸೀವ್ಡ್ ಇನ್ ಸ್ಟೋರ್ಸ್ ಫಾರ್ ₹58,375. ಓಕೆ. ಓಚರ್ ನಂಬರ್ 245 ಮೆಷಿನರಿ ಪರ್ಚೇಸ್ಡ್ ಫಾರ್ ₹7,28,000. ಇದರ ಏನಾದರೂ ಪ್ರೂಫ್ ಇರಲಿಕ್ಕಿಲ್ಲ, ಅಥವಾ ಇದರ ಎಂಟ್ರಿ ಕರೆಕ್ಟ್ ಮಾಡಿರಲಿಕ್ಕಿಲ್ಲ, ಆರ್ ಎಲ್ಸ್ ದಟ್ ಓನ್ಲಿ ಪ್ರೂಫ್ ಅಂದರೆ ಎವಿಡೆನ್ಸ್, ವಾಟ್ ಎವರ್ ದ ಬಿಲ್ ನೀಡೆಡ್ ಅದು ಇರಲಿಕ್ಕಿಲ್ಲ, ಅಥವಾ ಯು ಕ್ಯಾನ್ ಸೇ ಆಡಿಟ್ ಮಾಡುವವರಿಗೆ ಅವರಿಗೆ ಬೇಕಾದಂತಹ ಇನ್ಫಾರ್ಮೇಷನ್ ಸಿಕ್ಕಿರಲಿಕ್ಕಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್ ದ್ಯಾಟ್ ವಿ ನೀಡ್ ಫರ್ದರ್ ಎಕ್ಸ್ಪ್ಲನೇಷನ್ ಫಾರ್ ದೀಸ್ ಐಟಮ್ಸ್ ಅಂತ ಬರೆದಿಟ್ಟಿದ್ದಾರೆ. ಇದು ಎಕ್ಸಾಂಪಲ್ಸ್, ಈ ತರಹ ಬರೀತಾರೆ ಅಂತ. ನಾವು ಲೆಟ್ಸ್ ಸಿ ವಾಟ್ ಈಸ್ ದ ಸ್ಪೆಸಿಮೆನ್ ಆಫ್ ಎಂಟ್ರೀಸ್. ಯಾವ ತರಹ ಆಡಿಟ್ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ತಾರೆ? ಹೀಗಿರ್ತದೆ ಸ್ಪೆಸಿಮೆನ್. ಓಚರ್, ಸಿ ಹಿಯರ್ ದ ಕಾಲಮ್ಸ್. ಇದನ್ನೆಲ್ಲ ನೀವು ನೋಟ್ಸಲ್ಲಿ ಬರಿಬಹುದು, ಎಕ್ಸಾಮಿಗೂ ಬರಿಬಹುದು. ಯು ಕ್ಯಾನ್ ಸ್ಕೋರ್ ವೆಲ್. ಕ್ಲಿಯರ್? ಸ್ಪೆಸಿಮೆನ್ ಆಫ್ ಎಂಟ್ರೀಸ್ ಇನ್ ಆಡಿಟ್ ನೋಟ್ಬುಕ್. ಓಚರ್ ನಂಬರ್ ನೋಡಿ 75, 170, 98, 245. ಇಮ್ಯಾಜಿನರಿ ಇದು, ನೀವು ಕೂಡ ಇಮ್ಯಾಜಿನರಿಯಾಗಿ ಎಂಟ್ರೀಸ್ ಮಾಡ್ಬೋದು. ಅಕೌಂಟ್ ಡೆಬಿಟೆಡ್, ಅಡ್ವರ್ಟೈಸ್ಮೆಂಟ್, ಎಲ್ಲ ಎಕ್ಸ್ಪೆನ್ಸಸ್ ಶುಡ್ ಬಿ ಎಕ್ಸ್ಪೆನ್ಸಸ್ ಆ್ಯಂಡ್ ಅಸೆಟ್ಸ್ ಶುಡ್ ಬಿ ಡೆಬಿಟೆಡ್. ದಟ್ ಯು ನೋ, ಯು ಆರ್ ಇನ್ ಫೈನಲ್ ಇಯರ್, ಕರೆಕ್ಟ್? ಅಸೆಟ್ಸ್ and expenses should be debited. Incomes and liabilities and capital should be credited. So advertisement, accounts debited, amount ನೋಡಿ. ಕ್ವೆರಿ ಏನು, ಕ್ವೆಶ್ಚನ್ ಏನು? ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಸ್ಯಾಂಕ್ಷನ್ ರಿಕ್ವೈರ್ಡ್. MD ಸ್ಯಾಂಕ್ಷನ್ ಮಾಡಿದಾರಲ್ವ, ಆ ಸ್ಯಾಂಕ್ಷನ್ ರಿಕ್ವೈರ್, ಅದು ಬೇಕು ನಮಗೆ, ಸ್ಯಾಂಕ್ಷನ್ ಮಾಡಿದ ಏನು ಡೀಟೇಲ್ಸ್ ಬೇಕು ಅಂತ ಕ್ವೆಶ್ಚನ್. ಓಕೆ, ಇಫ್ ಇಟ್ ಈಸ್ ಸೊಲ್ಯೂಷನ್ ಸಿಕ್ಕಿದ್ರೆ ಸೊಲ್ಯೂಷನ್ ಬರೀಬೇಕು ಅಂತ ಹೇಳಿದಲ್ವ. ಸಿ ಹಿಯರ್ ಸ್ಯಾಂಕ್ಷನ್ ಒಬ್ಟೈನ್ಡ್. ಕ್ಲಿಯರ್? ಎರಡನೇದು ನೋಡಿ,
ಅಕೌಂಟ್ ಡೆಬಿಟೆಡ್, ರೆಂಟ್ ಅಕೌಂಟ್ 22,000 ಅಮೌಂಟ್. ಏನಿಲ್ಲಿ ರೆಂಟ್ ಬಿಲ್ ಮತ್ತು ರಿಸೀಪ್ಟ್ ರಿಕ್ವೈರ್ಡ್. ರೆಂಟ್ ಬಿಲ್ ಮತ್ತು ರೆಂಟ್ ನೀವು ಪೇ ಮಾಡಿದ್ದಕ್ಕೆ ರಿಸಿಪ್ಟ್, ಕ್ಲಿಯರ್, ಅದು ರಿಕ್ವೈರ್ಡ್ ಬೇಕು. ಹಿಯರ್ ಸಿ ಇಟ್ ಹಸ್ ಒಬ್ಟೈನ್ಡ್, ಸಿಕ್ಕಿತು. 98 ವೋಚರ್ ನಂಬರ್. ಸ್ಟೋರ್, ಏನು ಸ್ಟೋರಲ್ಲಿ ಅಮೌಂಟ್ 58,375. ಇನ್ವಾಯ್ಸ್ ರಿಕ್ವೈರ್ಡ್, ನೀವು ಸ್ಟೋರಿಗೆ ಏನು ಇದು ಹಾಕಿದ್ದೀರಲ್ವ, ಸ್ಟೋರ್ಸಿಗೆ ವಾಟ್ ವಿ ಸೇ ಗೂಡ್ಸ್ ಸ್ಟಾಕ್ ಹಾಕಿದ್ದೀರಿ, ಆ ಸ್ಟಾಕ್ನ ಬಿಲ್ ಬೇಕು, ಇನ್ವಾಯ್ಸ್ ಬೇಕು ಅಂತ. ಸೊ ದ್ಯಾಟ್ ಕಾಪಿ ಆಫ್ ಇನ್ವಾಯ್ಸ್ ಒಬ್ಟೈನ್. ಇಫ್ ಇಟ್ ಈಸ್ ಒಬ್ಟೈನ್ ಓನ್ಲಿ ಈ ಕಾಲಮಲ್ಲಿ ಬರೀತೀರಿ, ಇಲ್ಲದ್ರೆ ಆ ಕಾಲಮ್ ಹಾಗೇ ಇರ್ತದೆ ಸಿಗಲಿಲ್ಲದಿದ್ದರೆ. ಮೆಷಿನರಿ ನೋಡಿ 7,28,000. ಬೋರ್ಡ್ ಸ್ಯಾಂಕ್ಷನ್ ರಿಕ್ವೈರ್ಡ್. ಬೋರ್ಡ್ ಮೀನ್ಸ್ ದಿಸ್ ಓನ್ಲಿ MD, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅವರ ಸ್ಯಾಂಕ್ಷನ್ ರಿಕ್ವೈರ್ ಬೇಕು. ಸಿ ಹಿಯರ್, ಸ್ಯಾಂಕ್ಷನ್ ಒಬ್ಟೈನ್ಡ್ ವೆರಿಫೈಡ್ ವಿತ್ ಮಿನಿಟ್ಸ್ ಆಫ್ ಮೀಟಿಂಗ್. ಓಕೆ, ವಿಚ್ ಮೀನ್ಸ್ ಸ್ಯಾಂಕ್ಷನ್ ಒಬ್ಟೈನ್ಡ್, ವಾಟ್ ಎವರ್ ದ ಇಟ್ ಈಸ್ ನೀಡೆಡ್ ಇಟ್ ಈಸ್ ಒಬ್ಟೈನ್ಡ್ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಇದು ಸ್ಪೆಸಿಮೆನ್, ಹೀಗಿರ್ತದೆ ಆಡಿಟ್ ನೋಟ್ಬುಕ್. ಲೆಟ್ಸ್ ಮೂವ್ ಆನ್. ಓಕೆ, ಆಡಿಟ್ ಬುಕ್ಕಲ್ಲಿ ಏನೆಲ್ಲ ಕಂಟೆಂಟ್ಸ್ ಇರ್ತದೆ, ಅದು ಏನೆಲ್ಲ ಒಳಗೊಂಡಿರ್ತವೆ ಅಂತ ನೋಡುವ. ಫಸ್ಟ್ ಒನ್ ಈಸ್ ನೇಚರ್ ಆಫ್ ದ ಬಿಸ್ನೆಸ್. ದಟ್ ಈಸ್ ದ ಫಸ್ಟ್ ಥಿಂಗ್ ಇನ್ ಎವ್ರಿ ಕಂಟೆಂಟ್ ಅಲ್ವಾ. ನೇಚರ್ ಆಫ್ ದ ಬಿಸ್ನೆಸ್, ಆ ಬಿಸ್ನೆಸ್ ಯಾವ ಟೈಪಿನದ್ದು ಅಂತ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಅ ವಾಟ್ ಶೂ ಬಿಸ್ನೆಸ್ ಹಾಗೆ ಬರೆಯೋದು. ಟೆಕ್ಸ್ಟೈಲ್ ಆದರೆ ಟೆಕ್ಸ್ಟೈಲ್ ಬಿಸ್ನೆಸ್, ವಾಟ್ ಈಸ್ ದ ನೇಚರ್ ಆಫ್ ದ್ಯಾಟ್ ಬಿಸ್ನೆಸ್. ಓಕೆ, ಸೆಕೆಂಡ್ ಒನ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫ್ ದ ಎಂಟರ್ಪ್ರೈಸ್. ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಟಾಪ್ ಮ್ಯಾನೇಜ್ಮೆಂಟ್, ಮಿಡಲ್ ಮ್ಯಾನೇಜ್ಮೆಂಟ್, ಲೋ ಮ್ಯಾನೇಜ್ಮೆಂಟ್, ಯಾವ ರೀತಿಯ ಸ್ಟ್ರಕ್ಚರ್ ಅನ್ನೋದು ಒಳಗೊಂಡಿದೆ ಆ ಬಿಸ್ನೆಸ್, ನೀವು ಆಡಿಟ್ ಮಾಡುವ ಬಿಸ್ನೆಸ್, ಇನ್ ವಿಚ್ ಸ್ಟ್ರಕ್ಚರ್ ಇಟ್ ಈಸ್ ಫಾರ್ಮ್ಡ್ ಅಂತ. ಥರ್ಡ್ ಒನ್ ನೇಮ್ಸ್ ಆಫ್ ಪ್ರಿನ್ಸಿಪಲ್ ಆಫೀಸರ್ಸ್, ದೇರ್ ಪವರ್ಸ್, ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಕ್ಲಿಯರ್? ನೇಮ್ಸ್ ಆಫ್ ಪ್ರಿನ್ಸಿಪಲ್ ಆಫೀಸರ್ಸ್ ಅಂದರೆ ಮೇಯ್ನ್ ಯಾರು ಆ ಬಿಸ್ನೆಸ್ ಇದು, ಅವರ ನೇಮ್ ಆ್ಯಂಡ್ ದೇಯರ್ ಪವರ್ಸ್, ವಾಟ್ ಎವರ್ ಪವರ್ ದೇ ಹ್ಯಾವ್, ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಇನ್ಸ್ಟ್ರಕ್ಷನ್ ಫ್ರಮ್ ದ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ದ ಆಡಿಟ್. ಆಡಿಟ್ ಮಾಡುವಾಗ ಮ್ಯಾನೇಜ್ಮೆಂಟ್ ಕೆಲವು ಇನ್ಸ್ಟ್ರಕ್ಷನ್ಸ್ ಹೇಳಿರ್ತವೆ, ಕರೆಕ್ಟ್ ಅಲ್ವಾ? ಇಷ್ಟು ಟೈಮಿಗೆ ಬರಬೇಕು, ಅಥವಾ ಏನು ವರ್ಕಿಂಗ್ ಅವರ್, ಈಗ ಪ್ರೊಡಕ್ಷನ್ ಆಗುವಂತಹ ಕಂಪನೀಸ್ ಅಥವಾ ಆರ್ಗನೈಸೇಷನ್ಗಳಾದರೆ ಹೆವಿ ಪ್ರೊಡಕ್ಷನ್ ಇದ್ದಾಗ, ಬ್ಯುಸಿ ಶೆಡ್ಯೂಲ್ ಇದ್ದಾಗ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಂತಹ ಇನ್ಸ್ಟ್ರಕ್ಷನ್ ಏನಾದರೂ ಇದ್ದರೆ ಆ ಇನ್ಸ್ಟ್ರಕ್ಷನ್ ಅನ್ನೋದು ಒಳಗೊಂಡಿರ್ತದೆ. ಫಿಫ್ತ್ ಒನ್ ಈಸ್ ಲಿಸ್ಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಬೈ ದ ಬಿಸ್ನೆಸ್. ವಾಟ್ ಎವರ್ ದ ಬಿಸ್ನೆಸ್ ಈಸ್ ಮೇಂಟೈನಿಂಗ್ ದೋಸ್ ಬುಕ್ಸ್ ಆಫ್ ಅಕೌಂಟ್ಸ್, ಲೈಕ್ ಯಾವುದೆಲ್ಲ ಅಕೌಂಟ್ಸ್ ಮೇಂಟೈನ್ ಮಾಡ್ತದೆ, ಯಾವುದೆಲ್ಲ ಬುಕ್ಸ್ ಮೇಂಟೈನ್ ಮಾಡ್ತದೆ, ಯಾವುದೆಲ್ಲ ಸ್ಟೇಟ್ಮೆಂಟ್ ಮೇಂಟೈನ್ ಮಾಡ್ತದೆ, ಇವುಗಳ ಲಿಸ್ಟ್ ಗೊತ್ತಾಯ್ತಾ? ಲೆಡ್ಜರ್ಸ್ ಆ್ಯಂಡ್ ದೋಸ್ ಅಕೌಂಟ್ಸ್, the list of those accounts. Sixth one, the system of internal check and internal audit in force in the business, if it is there or not. ಇಂಟರ್ನಲ್ ಚೆಕ್ ಎನ್ನುವುದು, ಇಂಟರ್ನಲ್ ಆಡಿಟ್ ಎಲ್ಲ ಗೊತ್ತಾಗಿದೆ ಅಲ್ವಾ ನಿಮಗೆ. ಇಂಟರ್ನಲ್ ಚೆಕ್ ಅಂತ ಇದೆ ಅಲ್ವಾ, ಇಂಟರ್ನಲ್ಲಿ ಆಡಿಟ್ ಮಾಡ್ತಾರೆ. ಇಂಟರ್ನಲ್ ಸ್ಟಾಫ್ ಒಬ್ಬರು, ಆಡಿಟರ್ ಒಬ್ಬರು ಅಥವಾ ಅಕೌಂಟೆಂಟ್, ಇಂಟರ್ನಲ್ಲಿ ಹೊರಗಿನವರಲ್ಲದೆ ಒಳಗಿನ ಒಬ್ಬ ಅಕೌಂಟೆಂಟ್ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಒಮ್ಮೆ ಚೆಕ್ ಮಾಡ್ತಾನೆ ಪ್ರತಿದಿನ ಅಥವಾ ಮಂತ್ಲಿ, ಹೇಗೂ ಆಗಿರ್ತದೆ. ಅಕಾರ್ಡಿಂಗ್ ಟು ದೇರ್ ವಿಶ್ ದೇ ವಿಲ್ ಡೂ ದ ಆಡಿಟಿಂಗ್, ದಟ್ ಈಸ್ ಕಾಲ್ಡ್ ಇಂಟರ್ನಲ್ ಚೆಕ್. ಓಕೆ, ಇಂಟರ್ನಲ್ ಚೆಕ್ ಇದೆಯಾ ಇಲ್ವಾ ಅಂತ ಇದ್ದರೆ ಯಾವ ಟೈಪಿನ ಇಂಟರ್ನಲ್ ಚೆಕ್ ಮಾಡ್ತಾರೆ ಅದನ್ನು ಮೆನ್ಷನ್ ಮಾಡ್ತಾರೆ. ಸಿ ದ ಸೆವೆಂತ್ ಒನ್, ದ ಸಿಸ್ಟಮ್ ಆಫ್ ಅಕೌಂಟಿಂಗ್ ಫಾಲೋಡ್ ಇನ್ ದ ಬಿಸ್ನೆಸ್. ದೆರ್ ಆರ್ ಪ್ಲೆಂಟಿ ಆಫ್ ಸಿಸ್ಟಮ್ ಇಟ್ ಈಸ್ ದೇರ್ ರೈಟ್ ಇನ್ ಅಕೌಂಟಿಂಗ್ ಸಿಸ್ಟಮ್. ಯಾವ ತರಹದ ಅಕೌಂಟಿಂಗ್ ಸಿಸ್ಟಮ್ ನೀವು ಫಾಲೋ ಮಾಡ್ತೀರಿ ಥ್ರೂ ಔಟ್ ದ ಲೈಫ್ ಆಫ್ ದ ಬಿಸ್ನೆಸ್, ಯು ಹ್ಯಾವ್ ಟು ಫಾಲೋ ದ ಸೇಮ್ ಮೆಥಡ್ ಆಫ್ ಅಕೌಂಟಿಂಗ್. Okay, whatever may be the method, which method of accounting in that business it is following, you have to mention that. Eighth one, technical details and terms used in the business. Association affecting. Okay, this one cut, it is not there, sorry. Technical details and terms used in the business. Whatever the technical details, like manual accounting, computerized accounting, whatever the technical issues are there, or installation is there, according to that you have to mention. Extracts from the minutes and contracts. Whatever the meetings happen there, whatever the contracts happen there, according to accounting or auditing, ಇಫ್ ಇಟ್ ಈಸ್ ದೇರ್ ಇದ್ದಲ್ಲಿ ಅದನ್ನು ಮೆನ್ಷನ್ ಮಾಡಬೇಕು. ಅಂತಹ ಕಾಂಟ್ರಾಕ್ಟ್ಸ್ ಏನಾದರೂ ಆಗಿದ್ದಲ್ಲಿ, ಮೀಟಿಂಗ್ ಏನಾದರೂ ಇದ್ದರೆ.
ಅದರ ಅದರ ಆ ಮೀಟಿಂಗ್ನಿಂದ ಬಂದ ವಿಷಯ ಫೈನಲ್ ಸಮ್ಮರಿ ಅಂತ ಹೇಳ್ತೇವಲ್ವ, ಅದನ್ನು ನಾವು ಎಕ್ಸ್ಟ್ರಾಕ್ಟ್ಸ್ ಅಂತ ಹೇಳ್ತೇವೆ. 10th ಒನ್, ಪ್ರೊವಿಷನ್ಸ್ ಆಫ್ ದ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ದ ಅಕೌಂಟ್ಸ್ ಆ್ಯಂಡ್ ಆಡಿಟ್. ಯು ನೋ ವಾಟ್ ಈಸ್ ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಕೌಂಟ್ಸ್? ದ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತೆಲ್ಲ ನೀವು ಕೇಳಿರ್ಬೋದು. ಒಂದು ಬಿಸ್ನೆಸ್ ಇನ್ಕಾರ್ಪೊರೇಷನ್ ಆಗುವಾಗ ಮೇಯ್ನಾಗಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮಾಡಬೇಕು. ಮೆಮೊರಾಂಡಮ್ ಆಫ್ ಅಸೋಸಿಯೇಷನಲ್ಲಿ ದ ಮೇನ್ ರೂಲ್ಸ್ ಆಫ್ ದ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಆರ್ಗನೈಸೇಷನ್ ವಿಚ್ ಕೆನಾಟ್ ಬಿ ಚೇಂಜ್ಡ್ ಫರ್ದರ್. ಮತ್ತೊಮ್ಮೆ ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗದಂತಹ ಮೇನ್ ರೂಲ್ಸ್ಗಳು, ಗೋಲ್ಸ್, ಕಂಪೆನಿ ನೇಮ್ ಆ್ಯಂಡ್ ಪಾರ್ಟ್ನರ್ಸ್ ಆದರೆ ಪಾರ್ಟ್ನರ್ಸ್, ಕಂಪನೀಸ್ ಆದರೆ ಎಷ್ಟು ಶೇರ್ ಹೋಲ್ಡರ್ಸ್, ಇಶ್ಯೂಡ್ ಕ್ಯಾಪಿಟಲ್, ಅಥರೈಸ್ಡ್ ಕ್ಯಾಪಿಟಲ್, ಇಂಥವುಗಳನ್ನೆಲ್ಲ ಮೆನ್ಷನ್ ಮಾಡಿರುವ ಒಂದು ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತೇವೆ. ಇಟ್ ಈಸ್ ಅ ಪ್ರೈಮರಿ ಬುಕ್ ಆಫ್ ಒನ್ ಆರ್ಗನೈಸೇಷನ್ ಅವುಗಳು. ಆ್ಯಂಡ್ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಇಸ್ ಅ ಸೆಕೆಂಡರಿ ಬುಕ್ ವಿಚ್ ಕ್ಯಾನ್ ಬಿ ಆಲ್ಟರ್ಡ್ ಅಕಾರ್ಡಿಂಗ್ ಟು ಅವರ್ ನೀಡ್. ನಮಗೆ ಬೇಕಾದ ಹಾಗೆ, ಅಂದರೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬೇಕಾದ ಹಾಗೆ ನಾವು ಬದಲಾಯಿಸ್ಕೊಳ್ಬೋದು ಯಾವುದನ್ನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು. ಅವುಗಳಲ್ಲಿ ಈ ಅಕೌಂಟ್ಸ್ ಮತ್ತು ಆಡಿಟ್ನ ಬಗ್ಗೆ ಏನು ಪ್ರೊವಿಷನ್ ಕೊಟ್ಟಿದ್ದಾರೆ, ಅಕೌಂಟ್ಸ್ ಯಾವ ಮೆಥಡಲ್ಲಿ ಮಾಡಬೇಕು, ಯಾವಾಗ ಆಡಿಟ್ ಮಾಡಬೇಕು, ಏನನ್ನು ಆಡಿಟ್ ಮಾಡಬೇಕು, ಆ್ಯಂಡ್ ಇಂಟರ್ನಲ್ ಚೆಕ್ ಮಾತ್ರ ಸಾಕಾ ಅಥವಾ ಔಟ್ಸೈಡ್ ಪರ್ಸನ್ ಬಂದು ಆಡಿಟ್ ಮಾಡಬೇಕಾ, like that. If it is any provisions are provided there, you have to mention that too. Is it okay? 11th one, extract from all correspondence entered into with the bankers, debtors and creditors. Whatever the meetings or contracts or talk ಏನೆಲ್ಲ ಮಾತಾಡಿದ್ದೀರಿ ಅಥವಾ ಏನೆಲ್ಲ ಕಾಂಟ್ರಾಕ್ಟ್ಸ್ ಇದೆ in between the bank and the business and the debtors and the business and the creditors and the business, if it is there, that too mentioned in the audit notebook. 12th, queries made and replies received. That you understood? ಯಾವುದೆಲ್ಲ ಕ್ವೆಶನ್ಸ್ ಏನಾದರೂ ಮಾಡಲಿಕ್ಕೆ ಇಟ್ಟಿದ್ರೆ ಮತ್ತು ಅದರ ರಿಪ್ಲೈ ಸಿಕ್ಕಿದ್ರೆ ಅದು ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಡೇಟ್ಸ್ ಆಫ್ ಕಮೆನ್ಸ್ಮೆಂಟ್ ಆ್ಯಂಡ್ ಕಂಪ್ಲೀಷನ್ ಆಫ್ ಆಡಿಟ್. ಯಾವ ಡೇಟಲ್ಲಿ ಕಮೆನ್ಸ್ ಆಗಿದೆ, ಸ್ಟಾರ್ಟ್ ಆಗಿದೆ, ಆ್ಯಂಡ್ ಇನ್ವೆಸ್ಟ್ ಡೇಟ್ ಇಟ್ ಇಸ್ ಕಂಪ್ಲೀಟೆಡ್ ದೋಸ್ ಆಡಿಟ್. Okay. 14th, complete record of the exact audit. Sorry, 14th one, complete record of the exact nature of the work. Exact nature of the work done. Complete record of the exact nature of the work done. ಹೀಗೆ ಓಕೆ, ಏನೆಲ್ಲ ವರ್ಕ್ ಆಗಿದೆ ಅದರ ಕಂಪ್ಲೀಟ್ ರೆಕಾರ್ಡ್. ವರ್ಕ್ ಅಂದರೆ ಆಡಿಟ್ ವರ್ಕ್, ಆಯಿತಾ. 15th ಒನ್, ಪ್ರೋಗ್ರೆಸ್ ಆಫ್ ದ ಆಡಿಟ್ ವರ್ಕ್. ಎಲ್ಲಿಂದ ಇಲ್ಲಿ ತನಕ ಆಯಿತು, ಎಷ್ಟು ಪೋರ್ಷನ್ ಕಂಪ್ಲೀಟ್ ಆಯಿತು, ಏನು ಪೆಂಡಿಂಗ್ ಇದೆ, ಅದರ ಪ್ರೋಗ್ರೆಸ್. ಓಕೆ. 16th ಒನ್, ರೆಕಾರ್ಡ್ ಆಫ್ ಸಜೆಷನ್ಸ್ ಮೇಡ್ ಬೈ ದ ಆಡಿಟ್ ಸ್ಟಾಫ್. ವಾಟ್ ಎವರ್ ದ ಸಜೆಷನ್ ಮೇಡ್ ಬೈ ದ ಆಡಿಟ್ ಸ್ಟಾಫ್ ಟು ದ ಬಿಸ್ನೆಸ್, ಅಂದರೆ ಕ್ಲೈಂಟ್ ಬಿಸ್ನೆಸ್ಸಿಗೆ ಏನೆಲ್ಲ ಸಜೆಷನ್ ಕೊಟ್ಟಿದೆ, ಹೇಗೆ ಮೇಂಟೈನ್ ಮಾಡಬೇಕು ಅಥವಾ ಯಾವ ತರಹ ಬಿಲ್ ಮೇಂಟೈನ್ ಮಾಡಬೇಕು, ವಾಟ್ ಎವರ್ ಮೇ ಬಿ ದ ಸಜೆಷನ್. ಓಕೆ, ಅಂತಹ ಸಜೆಷನ್ ಕೊಟ್ಟಿದ್ದಲ್ಲಿ ಆ ಸಜೆಷನನ್ನು ಮೆನ್ಷನ್ ಮಾಡಿರ್ತಾರೆ, ಅದರ ರೆಕಾರ್ಡ್. 17th, ಪರ್ಟಿಕ್ಯುಲರ್ಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಡಿಸ್ಕವರ್ಡ್. ಮೇನ್ ಉದ್ದೇಶವೇ ಆಡಿಟಿಂಗ್ ಮಾಡುವುದೇನು, ಟು ಫೈಂಡ್ ಔಟ್ ದ ಎರರ್ಸ್ ಆ್ಯಂಡ್ ಫ್ರಾಡ್ಸ್, ರೈಟ್. ಸೊ ಇಫ್ ಇಟ್ ಈಸ್ ಡಿಸ್ಕವರ್ಡ್, ಅದನ್ನು ಹುಡುಕಲಾಗಿದ್ದಲ್ಲಿ ಅದರ ಡೀಟೇಲ್ಸ್, ಪರ್ಟಿಕ್ಯುಲರ್ಸ್ ಆಫ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಡಿಸ್ಕವರ್ಡ್. 18th one, particulars of all documents, vouchers and invoices. Whatever the documents are there and whatever the vouchers are given and the invoices, those details. 9th one, points which are to be discussed with the senior audit clerk or the auditor. ಯಾವುದೆಲ್ಲ ಪಾಯಿಂಟ್ಸ್ ಸೀನಿಯರ್ ಆಡಿಟರ್ನ ಏನು ಅವನಲ್ಲಿ ಕೇಳಿ ಎಕ್ಸ್ಪ್ಲನೇಷನ್ ಪಡಿಬೇಕು ಅಂತಹ ಪಾಯಿಂಟ್ಸ್ ವಿಚ್ ಎವರ್ ಟು ಬಿ ಡಿಸ್ಕಸ್ಡ್ ವಿತ್ ದ ಸೀನಿಯರ್ ಆಡಿಟರ್. 20, important points which require further explanation and clarification. Okay, those points which need explanation and further clarification. ಅರ್ಥ ಆಯ್ತಲ್ವಾ? 21, points to be included in the audit report. ಆಡಿಟ್ ರಿಪೋರ್ಟ್ ಫೈನಲ್ ಆಗಿ ಕೊಡುವ ರಿಪೋರ್ಟ್ ಏನಿದೆ ಅದರಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು ಅದನ್ನು ನೋಟ್ಬುಕ್ ಮಾಡುವಾಗಲೇ ಇಟ್ ಶುಡ್ ಬಿ ವಾಟ್ ಇನ್ಕ್ಲೂಡೆಡ್ ಇನ್ ದ ಆಡಿಟ್ ರಿಪೋರ್ಟ್ ಅಂತೇಳಿ ನೋಟ್ ಮಾಡ್ತಾ ಬರೋದು. 22, notes which may be used in audit of future by the officials and bankers.
PPT ಮಿಸ್ಟೇಕ್. ಓಕೆ, ಪ್ರಿಂಟ್ ಟೈಪ್ ಮಾಡಿದ್ದು ಆಚೆ ಈಚೆ ಆಗಿದೆ. ಸಾರಿ ಫಾರ್ ದ್ಯಾಟ್. ಸಿ ಹಿಯರ್ 22nd ಒನ್, ನೋಟ್ಸ್ ವಿಚ್ ಮೇ ಬಿ ಯೂಸ್ಡ್ ಇನ್ ಆಡಿಟ್ ಆಫ್ ಫ್ಯೂಚರ್. ಓಕೆ, ಫ್ಯೂಚರ್ ಆಡಿಟ್ ವರ್ಕ್ಗಳಲ್ಲಿ ಯಾವುದೆಲ್ಲ ಪಾಯಿಂಟ್ಸ್ ಯೂಸ್ ಆಗ್ತದೆ ಅಂಥವುಗಳ ನೋಟ್. ಓಕೆ, 23 ನೋಡಿ, ಎಕ್ಸ್ಟ್ರಾಕ್ಟ್ ಫ್ರಮ್ ವೇರಿಯಸ್ ಸರ್ಟಿಫಿಕೇಟ್ಸ್ ಗಿವನ್ ಬೈ ದ ಅಫಿಷಿಯಲ್ಸ್ ಆ್ಯಂಡ್ ಬ್ಯಾಂಕರ್ಸ್. ಇದು 23ಯ ನೆಕ್ಸ್ಟ್ ಇದು ಕಂಟಿನ್ಯೂಡ್ ಪಾರ್ಟ್. ಓಕೆ, ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ವೇರಿಯಸ್ ಸರ್ಟಿಫಿಕೇಟ್ಸ್ ಗಿವನ್ ಬೈ ದ ಅಫಿಷಿಯಲ್ಸ್ ಆ್ಯಂಡ್ ಬ್ಯಾಂಕರ್ಸ್ ಏನೆಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಲೋನ್ ಸರ್ಟಿಫಿಕೇಟ್ ಆಗಿರ್ಬೋದು, ವಾಟ್ ಎವರ್ ಮೇ ಬಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಇಂಟ್ರೆಸ್ಟ್ ಏನು ಫರ್ದರ್ ಇದೆ ಅಂತಹ ಸರ್ಟಿಫಿಕೇಟ್ಸ್ ಏನಾದರೂ ಇದ್ದಲ್ಲಿ ಅವುಗಳ ಎಕ್ಸ್ಟ್ರಾಕ್ಟ್, ವಾಟ್ ಈಸ್ ದ ಸಮ್ಮರಿ ಆಫ್ ದೋಸ್ ಸರ್ಟಿಫಿಕೇಟ್ಸ್ ಅಂತ. 24th, ಟೋಟಲ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಆಫ್ ಇಂಪಾರ್ಟೆಂಟ್ ಬುಕ್ಸ್ ಆಫ್ ಅಕೌಂಟ್ಸ್ ಆಲ್ರೆಡಿ ಚೆಕ್ಡ್ ಆ್ಯಂಡ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್. ಬ್ಯಾಲೆನ್ಸಸ್ ಆಫ್ ಇಂಪಾರ್ಟೆಂಟ್ ಬುಕ್ಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಚೆಕ್ಡ್ ದೋಸ್ ಪರ್ಚೇಸ್ ಬುಕ್, ಸೇಲ್ಸ್ ಬುಕ್ ಎರಡು ಕೂಡ ಚೆಕ್ ಮಾಡಿ ಆಯಿತು, ಕಂಪ್ಲೀಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಅದರ ಬ್ಯಾಲೆನ್ಸ್ ಎಷ್ಟು, ಟೋಟಲ್ ಎಷ್ಟು ಮತ್ತು ವಾಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಆ್ಯಂಡ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂದರೆ ಬ್ಯಾಂಕ್ ಮತ್ತು ಕ್ಯಾಶ್ ನಡುವೆ ಏನೆಲ್ಲ ಚೇಂಜಸ್ ಆಯಿತು ಅಂತ. ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಗೊತ್ತಿದೆ ಅಲ್ವಾ ನಿಮಗೆ, ಆ್ಯಸ್ ಪರ್ ಕ್ಯಾಶ್ ಬುಕ್, ಆ್ಯಸ್ ಪರ್ ಪಾಸ್ಬುಕ್ ಅಂತೆಲ್ಲ ಮಾಡಿದ್ದು ನೆನಪಿರ್ಬೋದು. ಅವುಗಳ ಟೋಟಲ್ ಬ್ಯಾಲೆನ್ಸಸ್ ಇಫ್ ಇಟ್ ಈಸ್ ಚೆಕ್ಡ್, ಆಲ್ರೆಡಿ ಚೆಕ್ ಆಗಿದ್ದರೆ ಅಂಥವುಗಳ ಟೋಟಲ್. 25th, ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಸಿಂಗ್ ಓಚರ್ಸ್ ಆ್ಯಂಡ್ ದ ಡೂಪ್ಲಿಕೇಟ್ಸ್ ಆಫ್ ವಿಚ್ ಹ್ಯಾವ್ ಟು ಬಿ ಒಬ್ಟೈನ್ಡ್. ಇಫ್ ಸಮ್ ಓಚರ್ಸ್, ಏನು ಸಪೋರ್ಟಿಂಗ್ ಎವಿಡೆನ್ಸ್ ಅಂತ ಏನು ಹೇಳ್ತೇವೆ ಅಂಥವುಗಳು ಮಿಸ್ ಆಗಿದ್ದಲ್ಲಿ, ಇಫ್ ಇಟ್ ಈಸ್ ಮಿಸ್ಡ್, ದ ಡೂಪ್ಲಿಕೇಟ್ಸ್ ಆಫ್ ವಿಚ್ ಹ್ಯಾವ್ ಟು ಬಿ ಒಬ್ಟೈನ್ಡ್, ಯಾವುದೆಲ್ಲ ಡೂಪ್ಲಿಕೇಟ್ಸ್ ಸಿಗಬೇಕು, ಅದರ ಡೂಪ್ಲಿಕೇಟ್ಸ್ ಮಾಡಿಸ್ತಾರಲ್ವ, ಅಲ್ಲಿಂದಲೇ ಏನು ಕಾರ್ಬನ್ ಕಾಪಿ ಅಂಥವುಗಳು ಡೂಪ್ಲಿಕೇಟ್ಸ್ ಎಲ್ಲ ನೀವು ಕೇಳಿರ್ಬೋದು. ಅವುಗಳನ್ನು ಅದು ಬೇಕು, ಇದು ಬೇಕು, ಅದು ಬೇಕು ಅಂತ ಹೇಳಿ ಲಿಸ್ಟ್ ಮಾಡಿರ್ತೇವೆ. ಓಕೆ, ದೋಸ್ ಡೂಪ್ಲಿಕೇಟ್ ಶುಡ್ ಬಿ ಒಬ್ಟೈನ್ ಅಂತ ಹೇಳಿ ರೆಕಾರ್ಡ್ ಮಾಡುವುದು. ಆ್ಯಂಡ್ 26th, queries made and replies received. Okay, this is repeated, right? Yes, once it happened here. And a copy of the audit program. Audit program ಗೊತ್ತಿದೆ ಅಲ್ವಾ, ಏನು ಆಡಿಟ್ ಪ್ರೋಗ್ರಾಮ್, ಯಾವುದೆಲ್ಲ ವರ್ಕ್ ಆಗಲಿಕ್ಕಿದೆ ಅಂತ ಹೇಳಿ ಮೊದಲೇ ಮಾಡಿದ ಟೈಮ್ ಟೇಬಲ್ ಪ್ಲ್ಯಾನನ್ನು ನಾವು ಆಡಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅದರ ಒಂದು ಕಾಪಿ ಆಡಿಟ್ ನೋಟ್ಬುಕ್ಕಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. Okay, enough for today's class. I hope you understood. Thank you, and don't forget to comment your name, okay, in the class and with the class. Thank you. I hope you understood. If any queries you have and ಯಾವುದಾದ್ರು ಅರ್ಥ ಆಗಲಿಲ್ಲದಿದ್ದರೆ you can ask. Thank you.